ಗಾಯ್ಸ್, ಇದು ಬಂದುಬಿಟ್ಟು ಲಾಲ್ಬಾಗ್ ಏರಿಯಾ ಅಂತ. ಲಾಲ್ಬಾಗ್ ಎಂದರೆ ಇದು ಉದ್ಯಾನವನಕ್ಕೆ ಒಂದು ಹೆಸರುವಾಸಿಯಾಗಿರೋಂಥ ಈ ಒಂದು ಕೋಟೆಯೊಳಗೆ ಇದೆ. ಇದು ಬಂದುಬಿಟ್ಟು ಇದರ ವಿನ್ಯಾಸವು ಸುಂದರವಾಗಿರೋದ್ರಿಂದ ಇದಕ್ಕೆ ಲಾಲ್ಬಾಗ್ ಅಂತ ಹೆಸರು ಬಂದಿದೆ. ಇಲ್ಲಿ ನೋಡಿ ಗಾಯ್ಸ್, ಇವು ಆಗಿನ ರಾಜರು ಬಳಸಿರುವಂತಹ ಒಂದು ಕಲ್ಲಾಗಿವೆ. ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ, ನೋಡ್ಬೋದು ಯಾವ ರೀತಿ ಇದೆ. ಒಳಗಡೆ ಹೇಗಿದೆ ನೋಡ್ರಿ. ಲಾಲ್ಬಾಗ್ ಏರಿಯಾ ಒಳಗಡೆ ಇರುವಂತಹ ಒಂದು ಕಟ್ಟಡ ಆಗಿದೆ ಇದು. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕರ್ನಾಟಕದ ಐತಿಹಾಸಿಕ ಸ್ಥಳವಾದಂತಹ ಬೀದರ್ ನಗರದಲ್ಲಿರುವ ಬೀದರ್ ಕೋಟೆಗೆ ಭೇಟಿ ಕೊಟ್ಟಿದ್ದೇವೆ. ಈ ಒಂದು ಬೀದರ್ ಕೋಟೆಯು ಸುಮಾರು ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ. ಈ ಒಂದು ಕೋಟೆಯ ಇತಿಹಾಸ, ಆಕರ್ಷಣೆ ಮತ್ತು ಇದರ ವಿಶೇಷತೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ. ಬನ್ನಿ ಹೋಗೋಣ ಹಾಗಾದರೆ. ಗಾಯ್ಸ್, ಇದು ಬಂದುಬಿಟ್ಟು ಈ ಒಂದು ಬೀದರ್ ಕೋಟೆಯ ಎಂಟ್ರೆನ್ಸ್ ನೋಡ್ರಿ, ಯಾವ ರೀತಿ ಇದೆ ನೋಡ್ರಿ ಒಂದು ಸಲ. ಬಹಳ ಅಂದರೆ ಬಹಳ ಸುಂದರವಾಗಿ ಈ ಒಂದು ಕೋಟೆಯನ್ನು ಕಟ್ಟಲಾಗಿದೆ. ಇಲ್ಲಿ ನೋಡಿ ಯಾವ ರೀತಿ ಇದೆ. ಇದು ನೋಡಿ, ಈ ಒಂದು ಕೋಟೆಗೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿ ಇದೆ ನೋಡ್ರಿ. ಇಲ್ಲಿ ನೋಡಿ ಗಾಯ್ಸ್, ಮುಖ್ಯ ದ್ವಾರ ನೋಡಿ ಯಾವ ರೀತಿ ಇದೆ. ಎಷ್ಟು ಸೈಲೆಂಟ್ ಆಗಿದೆ ನೋಡಿ ಒಳಗಡೆ. ಇದು ಬಂದುಬಿಟ್ಟು ಈ ಒಂದು ಮಹಾದ್ವಾರಕ್ಕೆ ಇರುವಂತಹ ಒಂದು ಬಾಗಿಲು ಯಾವ ರೀತಿ ಇದೆ ಒಂದು ಸಲ ನೋಡ್ರಿ. ಎಷ್ಟು ದೊಡ್ಡದಾಗಿದೆ ನೋಡ್ರಿ ಇದು. ಈ ಒಂದು ಕೋಟೆಗೆ ಬಂದುಬಿಟ್ಟು ಸುಮಾರು 7 ಎಂಟ್ರೆನ್ಸ್ ಇದ್ದಾವಂತೆ. ಇದು ಬಂದುಬಿಟ್ಟು ಮೇನ್ ಎಂಟ್ರೆನ್ಸ್. ಇದು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಈ ಒಂದು ಕೋಟೆಗೆ ಸಂಬಂಧಿಸಿದಂತೆ ಸುಭದ್ರತೆ ಮತ್ತು ರಕ್ಷಣಾ ವ್ಯವಸ್ಥೆಗೆ ಆಗಿನ ಒಂದು ಬಹುಮನ್ ಸುಲ್ತಾನರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಸುಮಾರು ಈ ಒಂದು ಕೋಟೆಯ ಸುತ್ತಮುತ್ತಲೂ ಸಹಿತ ಹಲವಾರು ಕಂದಕಗಳನ್ನು ನಿರ್ಮಿಸಲಾಗಿದೆ ಈ ಒಂದು ಕೋಟೆಯ ರಕ್ಷಣೆಗಾಗಿ. ಇಲ್ಲಿ ನೋಡಿ ಗೈಸ್, ವಾಸ್ತುಶಿಲ್ಪ ನೋಡಿ ಯಾವ ರೀತಿ ಕೆತ್ತಲಾಗಿದೆ. ಇಲ್ಲಿ ನೋಡಿ, ಈ ಒಂದು ಕೋಟೆ ಬಂದುಬಿಟ್ಟು ವಾಸ್ತುಶಿಲ್ಪ ಮತ್ತು ಕಂದಕಗಳಿಗೆ ಒಂದು ವಿಶೇಷ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಮೇಲ್ಗಡೆ ಡಿಸೈನ್ ಮಾಡಲಾಗಿದೆ. ಬಟ್ ಈ ಒಂದು ಕೋಟೆ ಬಂದುಬಿಟ್ಟು ಎಷ್ಟು ನೀಟ್ನೆಸ್ ಇದೆ ಒಳಗಡೆ. ಶತ್ರುಗಳು ಈ ಒಂದು ಕೋಟೆ ಒಳಗಡೆ ಬಾರದಂತೆ ತುಂಬ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಈ ಒಂದು ಕೋಟೆಗೆ ಆಗಿನ ಕಾಲದಲ್ಲಿ ಮಾಡಲಾಗಿದೆ. ಗಾಯ್ಸ್, ಈ ಒಂದು ಕೋಟೆ ಬಂದುಬಿಟ್ಟು ಸುಮಾರು 15ನೇ ಶತಮಾನ ಕಾಲದ್ದು. ಇದು ಬಹುಮನ್ ಸುಲ್ತಾನರ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು ಮತ್ತು ಅವರ ರಾಜಧಾನಿಯಾಗಿತ್ತು. ಈ ಒಂದು ಕೋಟೆಯು ಸುಮಾರು ಹಲವಾರು ರಕ್ಷಣಾ ವ್ಯವಸ್ಥೆಗಳನ್ನು ಹೊಂದಿರುವಂಥ ಒಂದು ಭವ್ಯವಾದ ಕೋಟೆಯಾಗಿದೆ. ಒಂದು ಸಲ ನೋಡ್ಬೋದು ಹೇಗಿದೆ ಅಂತ ವ್ಯೂ ಮೇಲ್ಗಡೆಯಿಂದ.
ಪರ್ಷಿಯನ್ ಮತ್ತು ದಕ್ಕನ್ ವಾಸ್ತುಶಿಲ್ಪಕ್ಕೆ ಈ ಒಂದು ಕೋಟೆಯು ಪ್ರಸಿದ್ಧಿಯನ್ನು ಪಡೆದಿದೆ. ಈ ಒಂದು ಕೋಟೆಯು ಸುಮಾರು ಹಲವಾರು ಅರಮನೆಗಳು ಮತ್ತು ಧಾರ್ಮಿಕ ಕಟ್ಟಡಗಳನ್ನು ಒಳಗೊಂಡಿದೆ. ಒಳಗಡೆ ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಈಗ ನಿಮಗೆ. ಇಲ್ಲಿ ನೋಡಿ ಗಾಯ್ಸ್, ಯಾವ ರೀತಿ ಇದೆ ವ್ಯೂ, ಬಹಳ ಸುಂದರವಾಗಿದೆ. ನೀವು ಈ ಒಂದು ಬೀದರ್ ನಗರಕ್ಕೆ ಭೇಟಿ ಕೊಟ್ಟರೆ ಈ ಒಂದು ಕೋಟೆಗೆ ತಪ್ಪದೇ ಬಂದು ವಿಸಿಟ್ ಕೊಟ್ಟು ಈ ಒಂದು ಕೋಟೆಯನ್ನು ನೋಡ್ಕೊಂಡು ಹೋಗ್ಬೋದು. ಅಷ್ಟು ಸುಂದರವಾಗಿದೆ. ಇಲ್ಲಿ ನೋಡಿ, ನೋಡಿ ಗೈಸ್, ಒಳಗಡೆ ಯಾವ ರೀತಿ ಇದೆ ವ್ಯೂ. ಈ ಒಂದು ಇತಿಹಾಸವನ್ನು ಅರಿಯುವವರಿಗೆ ಈ ಒಂದು ಕೋಟೆಯು ಒಂದು ಅತ್ಯುನ್ನತ ಒಂದು ಸ್ಥಳ ಅಂತ ಹೇಳ್ಬೋದು. ಅಷ್ಟು ಸುಂದರವಾದಂತಹ ಒಂದು ಕಟ್ಟಡಗಳಲ್ಲಿ ಕಟ್ಟಲಾಗಿದೆ ಈ ಒಂದು ಕೋಟೆಯನ್ನು. ಇಲ್ಲಿ ನೋಡಿ ಗಾಯ್ಸ್, ಸಂಪೂರ್ಣವಾಗಿ ಈ ಒಂದು ಕೋಟೆ ನೋಡೋಕ್ಕೆ ಕೆಂಪು ಬಣ್ಣದಿಂದ ಕಾಣುತ್ತದೆ. ಯಾಕಂದರೆ ಸುಂದರವಾದ ಒಂದು ವಿಶೇಷವಾದ ಕಲ್ಲಿನಿಂದ ಈ ಒಂದು ಕೋಟೆಯನ್ನು ಕಟ್ಟಲಾಗಿದೆ. ಒಂದ್ಸರಿ ನೋಡ್ಬೋದು, ಕೆಂಪು ಲ್ಯಾಟ್ಲೈಟ್ ಅಂತ ಈ ಕಲ್ಲು ನೋಡಿ. ಸುಮಾರು ಸಾವಿರಾರು ಪ್ರವಾಸಿಗರು ಈ ಒಂದು ಕೋಟೆಗೆ ಬಂದು ಈ ಒಂದು ಕೋಟೆಯನ್ನು ನೋಡ್ಕೊಂಡು ಹೋಗ್ತಾರೆ ದಿನನಿತ್ಯಗಳು. ಇಲ್ಲಿ ನೋಡ್ಬೋದು, ಭಾಳ ಅಂದರೆ ಭಾಳ ಇಲ್ಲಿ ಈ ಒಂದು ಕೋಟೆಯನ್ನು ಸುಂದರವಾಗಿ ಕಟ್ಟಲಾಗಿದೆ. ಇಲ್ಲಿ ನೋಡಿ, ನೋಡ್ಬೋದು ಈ ಒಂದು ಕೋಟೆ ರಕ್ಷಣೆಗಾಗಿ ಗೋಡೆಗಳನ್ನು ಎಷ್ಟು ದೊಡ್ಡದಾಗಿ ಕಟ್ಟಲಾಗಿದೆ. ಇದು ಬಂದುಬಿಟ್ಟು ಈ ಒಂದು ಕೋಟೆಯ ರಕ್ಷಣೆಗಾಗಿ ಕಟ್ಟಿರುವಂತಹ ಗೋಡೆಯಾಗಿದೆ. ಎಷ್ಟು ದೊಡ್ಡದಾಗಿ ಕಟ್ಟಲಾಗಿದೆ ನೋಡ್ರಿ ಒಂದ್ಸಲ. ಶತ್ರುಗಳು ಯಾವುದೇ ರೀತಿಯಿಂದ ಒಳಗೆ ಬರದಂತೆ ಈ ಒಂದು ಗೋಡೆಯು ರಕ್ಷಣಾ ವ್ಯವಸ್ಥೆ ಆಗಿರುತ್ತದೆ. ಇದು ನೋಡು ಗೈಸ್, ಏನಂತ ನೋಡೋಣ ಬನ್ನಿ. ಇಲ್ಲಿ ಭಾಳ ಅಂದರೆ ಭಾಳ ಒಳಗಿದೆ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಸುಮಾರು ಒಳಗಿದೆ ಪೂರ್ತಿ. ನೋಡಿರಿ ಎಷ್ಟು ಕತ್ತಲಿದೆ ಒಳಗಡೆ. ಯಾವುದೋ ಒಂದು ಉದ್ದೇಶಪೂರ್ವಕ ಕಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ನಮ್ಗೆ ಗೊತ್ತಿರೋ ಪ್ರಕಾರ ಇದು ಕಾಮನ್ನಾಗಿ ಈ ಒಂದು ರಕ್ಷಣಾ ವ್ಯವಸ್ಥೆ ಸಲುವಾಗಿ ಕಟ್ಟಿರ್ಬೋದಂತ ಗೊತ್ತಾಗ್ತಿದೆ. ಎಷ್ಟು ಒಳಗಡೆ ಇದೆ ನೋಡಿರಿ ಒಂದ್ಸಲ. ಪೂರ್ತಿ ಕತ್ತಲಿದೆ ಒಳಗಡೆ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ಸುಂದರವಾಗಿ ಕಟ್ಟಲಾಗಿದೆ ಕೋಟೆ ನೋಡ್ರಿ. ಇದು ನೋಡೋಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ, ಆ ರೀತಿ ಈ ಒಂದು ಕೋಟೆಯನ್ನು ಕಟ್ಟಲಾಗಿದೆ. ಇಲ್ಲಿ ನೋಡ್ಬೋದು ನೀವು. ಗಾಯ್ಸ್, ನೀವೊಂದು ಬೀದರಿಗೆ ಬಂದರೆ ತಪ್ಪದೇ ಒಂದು ಕೋಟೆಗೆ ಬನ್ನಿ. ಯಾಕಂದರೆ ಅಷ್ಟು ಸುಂದರವಾಗಿದೆ ಈ ಒಂದು ಕೋಟೆ ನೋಡೋಕ್ಕೆ. ನೋಡ್ಬೋದು, ಒಂದು ವಿಶೇಷವಾದ ಒಂದು ವಾಸ್ತುಶಿಲ್ಪವನ್ನು ಬಳಸಿ ಈ ಒಂದು ಕೋಟೆಯನ್ನು ಕಟ್ಟಲಾಗಿದೆ. ಅಷ್ಟು ಭದ್ರತೆಯನ್ನು ಈ ಒಂದು ಕೋಟೆಗೆ ಒದಗಿಸಲಾಗಿದೆ. ಯಾಕಂದರೆ ಯಾವುದೇ ರೀತಿಯ ಶತ್ರುಗಳು ಒಳಗೆ ಬರದಂತೆ ಒಂದು ರಕ್ಷಣಾ ವ್ಯವಸ್ಥೆ ಮಾಡಲಾಗಿದೆ. ಒಂದು ವೇಳೆ ಬಂದರೆ ಸಹಿತ ಅವರಿಗೆ ಹಲವಾರು ರೀತಿಯಿಂದ ಕನ್ಫ್ಯೂಷನ್ ಆಗೋಕ್ಕೆ ಹಲವಾರು ಒಂದು ರಕ್ಷಣಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮುಖ್ಯ ದ್ವಾರಗಳು ಸಹಿತ ಸುಮಾರು ದ್ವಾರಗಳು ಮಾಡಲಾಗಿದೆ ಕನ್ಫ್ಯೂಸ್ ಆಗೋಕ್ಕೆ ಒಳಗಡೆ. ಒಂದು ಸಲ ನೋಡಿ ಬಂದು ಅದು ಈ ಒಂದು ಕೋಟೆ ಹೇಗಿದೆ ಅಂತ. ಇಲ್ಲಿ ನೋಡಿ ಗೈಸ್, ಈ ಒಂದು ಕಲ್ಲಿನ ವಿಶೇಷತೆ ನೋಡಿ ಹೇಗಿದೆ. ಫುಲ್ ಅಂದರೆ ಫುಲ್ಲು ರೆಡ್ ಕಲರ್ ಇದೆ. ಈ ಒಂದು ಕಲ್ಲಿಗೆ ನಾವು ಕೆಂಪು ಲ್ಯಾಟ್ಲೈಟ್ ಕಲ್ಲು ಅಂತ ಕರಿತೀವಿ. ಈ ಒಂದು ಕಲ್ಲನ್ನೇ ಬಳಸಿ ಈ ಒಂದು ಕೋಟೆಯನ್ನು ಕಟ್ಟಲಾಗಿದೆ. ಒಂದು ವಿಶೇಷವಾದಂಥ ಒಂದು ನೋಟ ಅಂತ ಹೇಳಬಹುದು. ಇದು ನೋಡ್ರಿ ಒಂದ್ಸಲ ಹೇಗಿದೆ. ಸಂಪೂರ್ಣವಾಗಿ ಈ ಒಂದು ಕೋಟೆ ನೋಡೋಕೆ ಭಾಳ ಕೆಂಪಾಗಿ ಕಾಣಿಸುತ್ತದೆ. ನೋಡಿ ಗೈಸ್ ಯಾವ ರೀತಿ ಇದೆ.
ಒಳಗಡೆ ಎಷ್ಟು ತಂಪಿದೆ ನೋಡಿ, ಭಾಳ ಅಂದರೆ ಭಾಳ ತಂಪಿದೆ ಒಳಗಡೆ. ಎಷ್ಟು ದೊಡ್ಡದಾಗಿ ಈ ಒಂದು ಕೋಟೆಯನ್ನು ಕಟ್ಟಲಾಗಿದೆ ಇಲ್ಲಿ ನೋಡಿ. ಯಾವ ರೀತಿ ಒಳಗಡೆ ಒಂದು ಅಲಂಕಾರ ಮಾಡಲಾಗಿದೆ ಒಂದ್ಸಲ. ವಿಶೇಷ ಒಂದು ವಾಸ್ತುಶಿಲ್ಪಗೆ ಈ ಒಂದು ಕೋಟೆಯು ಪ್ರಸಿದ್ಧಿಯನ್ನು ಪಡೆದಿದೆ, ನೋಡಬಹುದು ನೀವು ಇಲ್ಲಿ. ಭಾಳ ಅಂದರೆ ಭಾಳ ತಂಪಿದೆ ಒಳಗಡೆ. ಈ ಒಂದು ಕೋಟೆ ಬಂದುಬಿಟ್ಟು ಕ್ರಿಸ್ತಶಕ 1426ರಿಂದ 1432ರ ಅವಧಿಯಲ್ಲಿ ಈ ಒಂದು ಕೋಟೆಯನ್ನು ಕಟ್ಟಿಸಲಾಗಿದೆ. ಈ ಒಂದು ಕೋಟೆಯು ಸುಮಾರು 5 ಕಿಲೋಮೀಟರ್ ಉದ್ದದಲ್ಲಿ ಈ ಒಂದು ಕೋಟೆಯನ್ನು ನಿರ್ಮಿಸಲಾಗಿದೆ. ಸುಮಾರು 5 ಕಿಲೋಮೀಟರ್ ಉದ್ದ ಇದೆ ಅಂತ ನೋಡಿರಿ, ಅಷ್ಟು ದೊಡ್ಡದಾಗಿ ಈ ಒಂದು ಕೋಟೆಯನ್ನು ನಿರ್ಮಿಸಲಾಗಿದೆ. ನಿಜವಾಗ್ಲೂ ನಾವು ನಂಬಕ್ಕಾಗ್ತಿಲ್ಲ, ಆ ರೀತಿ ಒಂದು ಕೋಟೆಯನ್ನು ಕಟ್ಟಿಸಲಾಗಿದೆ. ಇದು ಬಂದುಬಿಟ್ಟು ಇಲ್ಲಿರುವಂತಹ ಒಂದು ಪ್ರವಾಸಿ ಮಾಹಿತಿ ಕೇಂದ್ರ ಅಂತ ಇದು. ಗೈಸ್ ಇಲ್ಲಿ ನೋಡ್ಬೋದು ನೀವು, ಪ್ರವಾಸಿ ಮಾಹಿತಿ ಕೇಂದ್ರ ಹತ್ರ ಈ ಒಂದು ಬೀದರ್ ಸಂಬಂಧಿಸಿದಂತೆ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಒಂದ್ಸಲ ನೋಡ್ರಿ. ಇಲ್ಲಿ ನೋಡಿ ಗೈಸ್, ಇವು ಆಗಿನ ರಾಜರು ಬಳಸಿರುವಂತಹ ಒಂದು ಕಲ್ಲಾಗಿವೆ. ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ, ನೋಡ್ಬೋದು ಯಾವ ರೀತಿ ಇದೆ ನೋಡಿ. ಯಾವ ಥರದ ಒಂದು ಕಲ್ಲನ್ನು ಅವಾಗ ಬಳಸ್ತಿರೋಂಥ ಇಲ್ಲಿ ಎಕ್ಸಿಬಿಷನ್ ಇಡಲಾಗಿದೆ.
ಗೈಸ್, ಈಗ ನೋಡಿದ್ರಲ್ಲಿ ನೀವು ಇದು ಬಂದುಬಿಟ್ಟು ಈ ಒಂದು ಕೋಟೆ ಒಳಗಿರುವಂಥ ಒಂದು ಎಕ್ಸಿಬಿಷನ್ ಆಗಿದೆ. ಇಲ್ಲಿ ಬಂದುಬಿಟ್ಟು ಇವರ ಕಾಲದಲ್ಲಿ ಬಳಸಿರುವಂತಹ ಒಂದು ವಾಸ್ತುಶಿಲ್ಪದ ಒಂದು ಪರಿಚಯ ಹಾಗೂ ಕೆಲವೊಂದು ಅವಶೇಷಗಳನ್ನು ಇಲ್ಲಿ ಸಂಗ್ರಹಿಸಿಡಲಾಗಿದೆ. ನೀವು ನೋಡಿರ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಒಳಗಡೆ ಇವರಿಗೆ ಯಾವ ರೀತಿ ಒಂದು ವಾಸ್ತುಶಿಲ್ಪದ ಪರಿಚಯ ಇತ್ತು ಅಂತ ಇದರಿಂದ ನಮ್ಗೆ ಗೊತ್ತಾಗಿದೆ. ಗಾಯ್ಸ್, ಇದು ಬಂದುಬಿಟ್ಟು ಕೋಟೆ ಒಳಗಡೆ ಇರುವಂಥ ಒಂದು ಟಿಫಿನ್ ಸೆಂಟರ್ ನೋಡಿ. ಇಲ್ಲಿ ಎಲ್ಲ ರೀತಿಯಿಂದ ಟಿಫಿನ್ ಸಿಗ್ತವೆ, ಜ್ಯೂಸು, ಟೀ, ಕಾಫಿ. ಈ ಕಡೆ ಅದು ಬಂದುಬಿಟ್ಟು ವಾಶ್ರೂಮ್ ವ್ಯವಸ್ಥೆ ಇರುತ್ತೆ ಒಳಗಡೆ ಬಂದವರಿಗೆ. ಇದು ನೋಡಿ ಗೈಸ್, ಹಜಾರ ಕೊಠಡಿ ಅಂತ ಯಾವ ರೀತಿ ಇದೆ ನೋಡಿ ಒಳಗಡೆ. ಹಜಾರ ಕೊಠಡಿ ಅಂತೆ ಈ ಒಂದು ಕೋಟೆ ಒಳಗೆ ಇರುವಂಥ ಒಂದು ಕಟ್ಟಡವಾಗಿದೆ. ಹಜಾರ್ ಅಂದರೆ 1000 ಒಂದು ಕಟ್ಟಡಗಳ ಒಂದು ವಾಸ್ತುಶಿಲ್ಪಕ್ಕೆ ನಾವು ಹಜಾರ ಕೊಠಡಿ ಅಂತ ಕರೀತಾರಂತ. ನೋಡೋಣ ಹೇಗಿದೆ ಅಂತ ಒಳಗಡೆ. ನೋಡಿ ಗೈಸ್, ಇದೇ ಹಜಾರ ಕೊಠಡಿ ಅಂದರೆ ಒಳಗಡೆ ಎಷ್ಟು ಸುಂದರವಾಗಿದೆ ನೋಡ್ರಿ. ಅಂದರೆ ಇದು 1000 ಕೊಠಡಿಗಳಂತ ಐತಿಹಾಸಿಕ ಒಂದು ಪ್ರೂಫ್ ಇಲ್ಲ. ಬಟ್ ಏನಂದರೆ ಜಸ್ಟ್ ಒಳಗಡೆ ಹಲವಾರು ಕಟ್ಟಡಗಳು ಇರುವುದರಿಂದ ಈ ಒಂದು ಹೆಸರು ಬಂದಿರಬಹುದು. ನೋಡಬಹುದು ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ರಿ. ಹಜಾರ ಕೊಠಡಿ ಒಳಗಿರೋಂಥ ಒಂದು ಎಂಟ್ರೆನ್ಸ್ ನೋಡಬೇಕು, ಎಷ್ಟು ಸುಂದರವಾಗಿದೆ ನೋಡ್ರಿ ಒಳಗಡೆ. ನೀವು ಈಗ ನೋಡುತ್ತಿರುವುದು ಯಾವ ರೀತಿ ಇದೆ ಅಂತ. ಎಷ್ಟು ಸ್ಪೇಸ್ ಇದೆ ನೋಡಿ ಒಳಗಡೆ. ಅದು ಬಂದುಬಿಟ್ಟು ಎಂಟ್ರೆನ್ಸ್, ಅದು ಆ ಕಡೆಯಿಂದ ಬಂದಿರೋದು. ಈ ಒಂದು ಹಜಾರ ಕೊಠಡಿಯು ಎಷ್ಟು ಸುಂದರವಾಗಿದೆ ನೋಡ್ರಿ. ಭಾಳ ಅಂದರೆ ಭಾಳ ಪ್ರಶಾಂತವಾಗಿದೆ ಒಳಗಡೆ. ಗಾಯ್ಸ್, ಇದು ಬಂದುಬಿಟ್ಟು ಲಾಲ್ಬಾಗ್ ಏರಿಯಾ ಅಂತ. ಲಾಲ್ಬಾಗ್ ಎಂದರೆ ಇದು ಉದ್ಯಾನವನಕ್ಕೆ ಒಂದು ಹೆಸರುವಾಸಿಯಾಗಿರೋಂಥ ಈ ಒಂದು ಕೋಟೆ ಒಳಗೆ ಇದೆ. ಇದು ಬಂದುಬಿಟ್ಟು ಇದರ ವಿನ್ಯಾಸವು ಸುಂದರವಾಗಿರೋದ್ರಿಂದ ಇದಕ್ಕೆ ಲಾಲ್ಬಾಗ್ ಅಂತ ಹೆಸರು ಬಂದಿದೆ. ಇದನ್ನು ಬಂದುಬಿಟ್ಟು ಕೆಂಪು ಹೂವುಗಳ ತೋಟ ಅಂತ ಸಹಿತ ಕರೀತಾರೆ. ಅಷ್ಟು ಸುಂದರವಾಗಿ ಇಲ್ಲಿ ಒಳಗಡೆ ಉದ್ಯಾನವನ್ನು ಅಲಂಕಾರ ಮಾಡಲಾಗಿದೆ ನೋಡಿರಿ. ಯಾವ ರೀತಿ ಇಲ್ಲಿದೆ ನೋಡಿರಿ ಒಳಗಡೆ. ಇಲ್ಲಿ ಗಾರ್ಡನ್ಗೆ ಫೇಮಸ್ ಆಗಿದೆ ಈ ಕೋಟೆ ಒಳಗಡೆ. ಇದು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಇಲ್ಲಿದೆಲ್ಲ ಈ ಒಂದು ಕಟ್ಟಡ ಬಂದುಬಿಟ್ಟು ಸೋಲಾಹ್ ಕಂಬ ಮಸ್ಕ್ಯೂ ಅಂತ ಈ ಒಂದು ಕಟ್ಟಡ. ಎಷ್ಟು ಸುಂದರವಾಗಿದೆ ನೋಡ್ರಿ. ಗಾರ್ಡನ್ ಇಲ್ಲಿ ಭಾಳ ಅಂದರೆ ಅದ್ಭುತವಾಗಿದೆ ನೋಡೋಕ್ಕಿಲ್ಲಿ ನೋಡ್ಬೋದು. ಗೈಸ್, ಈ ಒಂದು ಕಟ್ಟಡ ಬಂದುಬಿಟ್ಟು ತರ್ಕಶ್ ಮಹಲ್ ಅಂತ ನೋಡ್ರಿ. ಯಾವ ರೀತಿ ಇದೆ ನೋಡ್ರಿ. ಇದು ತರ್ಕಶ್ ಮಹಲ್ ಅಂತ ನೋಡ್ರಿ ಯಾವ ರೀತಿ ಇದು. ಎಷ್ಟು ಸುಂದರವಾಗಿದೆ ನೋಡ್ರಿ ತರ್ಕಶ್ ಮಹಲ್. ಇದು ಬಂದುಬಿಟ್ಟು ಸೋಲಾಹ್ ಕಂಬ ಮಸ್ಕ್ಯೂ ಅಂತ ಈ ಒಂದು ಕಟ್ಟಡ. ಹೇಗಿದೆ ನೋಡ್ರಿ ಒಳಗಡೆ. ಸೋಲಾಹ್ ಕಂಬದ ಮಸೀದ್ ಬಗ್ಗೆ
ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದು ಸಲ ನೋಡ್ಕೊಬೋದು ನೀವು. ಗಾಯ್ಸ್, ನೀವು ನೋಡ್ಬೋದು, ಇದು 16 ಕಂಬದ ಒಂದು ಮಸೀದಿಯ ಒಂದು ನೋಟ ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ರಿ ಇಲ್ಲಿ. ಗಾಯ್ಸ್, ಇದು ಬಂದುಬಿಟ್ಟು 16 ಕಂಬ ಮಸೀದಿ ಅಂತ ಹೇಳಿದ್ನಲ್ಲ, ಇದಕ್ಕೆ 16 ಕಂಬ ಅಂತ ಯಾಕೆ ಹೆಸರು ಬಂತಂದರೆ, ಈ ಒಂದು ಕಟ್ಟಡವನ್ನು ಸುಮಾರು 16 ಕಂಬಗಳಿಂದ ಈ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ ಅಂತ, ಅದಕ್ಕೆ ಇದಕ್ಕೆ 16 ಕಂಬ ಅಂತ ಹೆಸರು ಬಂದಿದೆ. ಈ ಒಂದು ಕಟ್ಟಡ ಬಂದುಬಿಟ್ಟು ಸಂಪೂರ್ಣವಾಗಿ ಡೆಕ್ಕನ್ ವಾಸ್ತುಶಿಲ್ಪಿಯ ಶೈಲಿಯಿಂದ ಈ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ ಅಂತ. ನೋಡಿರಿ ಎಷ್ಟು ಸುಂದರವಾಗಿದೆ. ಈ ಕೋಟೆ ಒಳಗೆ ಬಂದರೆ ಇದು ಸಹಿತ ನೀವು ಕಂಪಲ್ಸರಿ ನೋಡ್ಕೊಂಡು ಹೋಗ್ಬೋದು. ಇನ್ನು ನೋಡ್ರಿ ಗಾರ್ಡನ್ ಎಷ್ಟು ಸುಂದರವಾಗಿದೆ ನೋಡ್ರಿ. ಹಿಂದ್ಗಡೆ ನೋಡ್ರಿ ಅಷ್ಟು ನೀಟಾಗಿದೆ ಒಳಗಡೆ, ಸಂಪೂರ್ಣವಾಗಿದೆ. ಅಷ್ಟೇ ಅಲ್ಲ, ಈ ಕೋಟೆ ಒಳಗಡೆ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ. ಒಂದು ಕವರ್ ಸತಿ ಬಿದ್ದಿರಂಗಿಲ್ಲ, ಅಷ್ಟು ನೀಟಾಗಿ ಇಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಈಗ ಬಂದ್ಬಿಟ್ಟು ನೋಡ್ರಿದ್ದು ತಖ್ತ್ ಮಹಲ್ ಅಂತ ತೋರಿಸ್ತೀನಿ. ಈ ಕಡೆಯಿಂದ ರೈಟ್ ಸೈಡು ಇದೆ ಗಾಯ್ಸ್. ತಖ್ತ್ ಮಹಲ್ ಅಂದರೆ ಈ ರೀತಿ ಇದೆ ನೋಡಿ ಹೊರಗಡೆ. ಗಾಯ್ಸ್, ಇದು ನೋಡ್ರಿ ತಖ್ತ್ ಮಹಲ್ ಅಂತ. ತಖ್ತ್ ಮಹಲ್ ಅಂದರೆ ಈ ಒಂದು ಸಿಂಹಾಸನದ ಅರಮನೆ ಅಂತ ಅರ್ಥ. ಅಂದರೆ ಬಹುಮನೆಯ ರಾಜರ ವಾಸಸ್ಥಾನವಾಗಿತ್ತಂತಿದು. ಅದನ್ನು ಅಹಮದ್ ಖಾನ್ ವಾಲಿಯು ಕ್ರಿಸ್ತಶಕ 1422ರಿಂದ 1432 ಅವಧಿಯಲ್ಲಿ ಕಟ್ಟಿಸಿರುವಂಥ ಈ ಒಂದು ಕಟ್ಟಡವಾಗಿದೆ. ನೋಡ್ಬೋದು, ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ನೋಡ್ರಿ ಒಳಗಡೆ ವ್ಯೂ ಹೇಗಿದೆ ತಖ್ತ್ ಮಹಲ್ದು. ಇಲ್ಲಿ ನೋಡ್ಬೋದು ನೀವು ತಖ್ತ್ ಮಹಲ್ನ ಒಂದು ಮುನ್ನೋಟ ಈ ಒಂದು ಕಟ್ಟಡದ್ದು. ಒಳಗಡೆ ಎಂಟ್ರಿ ಇಲ್ಲ, ನಿಮ್ಗೆ ಜಸ್ಟ್ ಹೊರಗಲಿಂದ ತೋರಿಸ್ಲತ್ತೀನಿ ಹೇಗಿದೆ ಅಂತ. ಯಾಕಂದರೆ ಹೆಚ್ಚಿನ ಮಟ್ಟಿಗೆ ಒಳಗಡೆ ಈ ಒಂದು ಕಟ್ಟಡ ಬಿದ್ದು ಬಿಟ್ಟಿದೆ, ಸೊ ಅದರ ಸಲುವಾಗಿ ಒಳಗಡೆ ಎಂಟ್ರಿ ಇಲ್ಲ. ಒಂದು ಸಿಂಹಾಸನದ ಅರಮನೆ ಅಂತ ನೋಡ್ರಿ, ಯಾವ ಥರ ಅವರು ಆಗಿನ ಕಾಲದಲ್ಲಿ ಕಟ್ಟಿಸಿದ್ದಾರೆ ನೋಡಿದ್ರಲ್ಲ ಗೈಸ್. ಇದು ಬಂದುಬಿಟ್ಟು ತಖ್ತೆ ಮಹಲ್ ಅಂತ, ಅಂದರೆ ಒಂದು ಆ ರಾಜರ ಒಂದು ಸಿಂಹಾಸನದ ಒಂದು ಅರಮನೆ ಅಂತ ಹೇಳ್ಬೋದು ಇದನ್ನು. ಆಗಿನ ರಾಜರ ಒಂದು ವಾಸಸ್ಥಳವಾಗಿತ್ತಂತೆ ಇದು. ಯಾವ ರೀತಿ ಇದೆ ನೋಡ್ರಿ, ಎಷ್ಟು ಸುಂದರವಾಗಿ ಈ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ ನೋಡ್ರಿ ಗೈಸ್. ಅದು ಬಂದುಬಿಟ್ಟು ಕಪ್ಪು ತೋಪಿನ ಬುರುಜ್ ಆಗಿದೆ. ಯಾವ ರೀತಿ ಇದೆ ನೋಡ್ರಿ. ಗೈಸ್, ಇದು ಬಂದುಬಿಟ್ಟು ನೋಡ್ರಿ ದಿವಾನ್ ಎ ಆಮ್ ಅಂತ ಕಟ್ಟಡ, ಅಂದರೆ ಸಾರ್ವಜನಿಕ ಸಭಿಕರ ಭವನ ಅಂತ. ಅಂದರೆ ಬಹುಮನಿ ರಾಜರು ತಮ್ಮ ಒಂದು ಪಟ್ಟಾಭಿಷೇಕವನ್ನು ಬಹಳ ವೈಭವೀಕರಣದೊಂದಿಗೆ ಮತ್ತು ಆಡಂಬರದೊಂದಿಗೆ ಇಲ್ಲಿ ಅವರು ಪಟ್ಟಾಭಿಷೇಕವನ್ನು ಮಾಡಿಕೊಳ್ತಿದ್ರಂತೆ. ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಅಂತ. ಹಾಗೂ ಇಲ್ಲಿಗೆ ಭೇಟಿ ಕೊಟ್ಟಿರುವಂತಹ ರಾಯಭಾರಿಗಳು ಮತ್ತು ಗಣ್ಯರನ್ನು ಇಲ್ಲಿ ಕರೆಸಿ ಇವರ ಒಂದು ರಾಜ್ಯದ ಒಂದು ಸಂಪತ್ತನ್ನು ಇಲ್ಲಿಯೇ ಮೆರೆಸಿ ಅವರ ಕಡೆಯಿಂದ ಒಂದು ಮೆಚ್ಚುಗೆಯನ್ನು ಪಡೆಯುವಂತಹ ಒಂದು ಸ್ಥಳವಾಗಿದೆ ನೋಡ್ರಿ. ಗೈಸ್, ಇದು ಬಂದುಬಿಟ್ಟು ರಂಗೀನ್ ಮಹಲ್ ಅಂತ. ಅಂದರೆ ಇದು ಆಗಿನ ಕಾಲ ರಾಜರ ಒಂದು ಅರಮನೆಯಾಗಿದೆ. ಇದರ ವಿಶೇಷತೆ ಏನೆಂದರೆ ಈ ಒಂದು ಅರಮನೆಯು ಒಳಗಡೆ ಮರದ ಒಂದು ಅವಶೇಷಗಳನ್ನು ಬಳಕೆ ಮಾಡಿ ಈ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ. ಹಾಗೂ ಈ ಒಂದು ಮನೆಯು ತುಂಬ ಬಣ್ಣ ಬಣ್ಣದಿಂದ ಅಲಂಕಾರ ಮಾಡಿರೋದ್ರಿಂದ ಇದಕ್ಕೆ ರಂಗೀನ್ ಅಂತ ಕರೆಯಲಾಗುತ್ತದೆ. ರಂಗೀನ್ ಅಂದರೆ ಬಣ್ಣ ಬಣ್ಣದ ಅಂತ ಅರ್ಥ. ಬನ್ನಿ ತೋರಿಸ್ತೀನಿ ಹೇಗಿತ್ತು ಒಳಗಡೆ ನೋಡಿ ಗೈಸ್. ಇಲ್ಲಿ
ರಂಗೀನ್ ಮಹಲ್ ಅಂತ. ಈ ಒಂದು ಅರಮನೆಯನ್ನು ಕಟ್ಟಿಸಿದವರು ಫರೀದ್ ಶಾಹಿ ಅಂತ 1542ರಿಂದ 1582 ಅವಧಿಯಲ್ಲಿ ಈ ಒಂದು ಅರಮನೆಯನ್ನು ಕಟ್ಟಿಸಲಾಗಿದೆ. ಇದರ ವಿಶೇಷತೆ ಏನೆಂದರೆ ಈ ಒಂದು ಮರದ ಒಂದು ಅವಶೇಷಗಳನ್ನು ಬಳಸಿ ಈ ಒಂದು ಮನೆಯನ್ನು ಕಟ್ಟಲಾಗಿದೆ. ಈ ಒಂದು ಮನೆಯು ತುಂಬ ಬಣ್ಣ ಬಣ್ಣದಿಂದ ಅಲಂಕಾರ ಮಾಡಿರೋದ್ರಿಂದ ಇದಕ್ಕೆ ರಂಗೀನ್ ಅಂತ ಹೆಸರು ಬಂದಿದೆ. ರಂಗೀನ್ ಅಂದರೆ ಬಣ್ಣ ಬಣ್ಣದಂತ ಅರ್ಥ. ನೋಡಿರಿ ಯಾವ ರೀತಿ ಕಟ್ಟಲಾಗಿದೆ. ಒಳಗಡೆ ಎಂಟ್ರಿ ಇಲ್ಲ, ಜಸ್ಟ್ ಹೊರಗಲಿಂದ ತೋರಿಸ್ಲತ್ತೀನಿ ನಿಮ್ಗೆ ಅಷ್ಟೇ. ಈ ಕೋಟೆ ಒಳಗೆ ಬಂದರೆ ಇದು ಕಂಪಲ್ಸರಿ ಬಂದು ನೋಡ್ಕೊಂಡು ಹೋಗ್ರಿ, ಭಾಳ ಸುಂದರವಾಗಿದೆ. ಗೈಸ್, ಇವತ್ತಿನ ಬೀದರ್ ಕೋಟೆಯ ಪ್ರವಾಸ ಇಲ್ಲಿಗೆ ಮುಕ್ತಾಯ. ಈ ಒಂದು ಕೋಟೆಯ ಪ್ರತಿಯೊಂದು ಗೋಡೆ, ಅರಮನೆ ಮತ್ತು ಇಲ್ಲಿನ ಬಾಗಿಲುಗಳು ಸುಮಾರು ಶತಮಾನಗಳ ಒಂದು ಇತಿಹಾಸವನ್ನು ನಮಗೆ ಹೇಳುತ್ತವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹೀಗೆ ಕರ್ನಾಟಕದ ಮತ್ತು ಭಾರತದ ಪ್ರವಾಸ ತಾಣಗಳಿಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.